ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಲಯನ್ ಸಫಾರಿ ಮತ್ತು ಮೃಗಾಲಯದಲ್ಲಿ ವೈದ್ಯೆ ಸಮೀಕ್ಷಾ ರೆಡ್ಡಿಯನ್ನ ನೀರಾನೆ ಕೊಂದಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಮೊನ್ನೆಯಷ್ಟೇ ನೀರಾನೆ ಹೊಟ್ಟೆಯಲ್ಲಿ ಮರಿ ಮೃತಪಟ್ಟಿತು. ಇದೀಗ ಸೋಂಕಿನಿಂದ ಬಳಲ್ತಾ ಇದ್ದಂಥ ನೀರಾನೆ ಹಂಸಿನಿ ನಿನ್ನೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ವೈದ್ಯೆ ಸಮೀಕ್ಷಾ ರೆಡ್ಡಿಯನ್ನ ಕೊಂದಿದ್ದ ನೀರಾನೆ ಸಾವು. ಇಂದು 12 ವರ್ಷದ ನೀರಾನೆ ಹಂಸಿನಿ ಅಂತ್ಯಕ್ರಿಯೆ. ಶಿವಮೊಗ್ಗ ಲಯನ್ ಸಫಾರಿ ಮತ್ತು ಮೃಗಾಲಯದಲ್ಲಿ ವೈದ್ಯ ಸಮೀಕ್ಷಾ ರೆಡ್ಡಿಯನ್ನ ನೀರಾನೆ ಕೊಂದಿತ್ತು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಮೃಗಾಲಯದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ಸಮೀಕ್ಷಾ ಜೀವ ಹೋಗಿದೆ ಅಂತ ಪೋಷಕರು ಆರೋಪಿಸಿದ್ರು. ಮಾರ್ಚ್ ವೇಳೆ 8 ತಿಂಗಳ ಗರ್ಭಿಣಿಯಾಗಿದ್ದ ನೀರಾನೆ ಹೊಟ್ಟೆಯಲ್ಲಿ ಮರಿ ಮೃತಪಟ್ಟಿತ್ತು. ಹೀಗಾಗಿ ನೀರಾನೆ ಹಂಸಿನಿ ಚಲನವಲನ ಕುರಿತು ಏಪ್ರಿಲ್ 10ರಂದು ಮೈಸೂರಿನ ಪಶುವೈದ್ಯ ತಂಡ ಆರೋಗ್ಯ ತಪಾಸಣೆ ನಡೆಸಿದ್ರು. ನೀರಾನೆ ಹಂಸಿನಿ ಗರ್ಭಾಶಯದಲ್ಲಿ ಸೋಂಕು ಇರೋದು ಪತ್ತೆಯಾಗಿತ್ತು. ಗಂಭೀರ ಸೋಂಕಿನಿಂದ ಬಳಲ್ತಾ ಇದ್ದ ನೀರಾನೆ ಹಂಸಿನಿ ನಿನ್ನೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಯಾವಾಗ ಅದರಿಂದ ಆರೋಗ್ಯ ಸ್ಥಿತಿ ಇಳಿಯಕ್ಕೆ ಶುರುವಾಯಿತು ಮತ್ತು ಅದು ಊಟ ಎಲ್ಲ ತಿನ್ನೋದು ಬಿಡ್ತು, ಝೂ ಅಥಾರಿಟಿ ಆಫ್ ಕರ್ನಾಟಕ ಝೂಸಿಂದ ವೈದ್ಯ ಅಧಿಕಾರಿ ತಂಡ ಏಪ್ರಿಲ್ 10ನೇ ತಾರೀಕಿಗೆ ಒಂದು ತಪಾಸಣೆ ಮಾಡ್ತು. ಅದೇನು ಚಿಕಿತ್ಸೆ ನಡೀತಿತ್ತು ಹಂಸಿನಿಗೆ ಇವತ್ತು ಅದು ಫಲಕಾರಿ ಆಗಿಲ್ಲ. ಸೊ ಅದರಿಂದ ಹಂಸಿನಿ ಹಿಪ್ಪೋ ತೀರ್ಕೊಂಡಿದೆ. ನೀರಾನೆ ಹಂಸಿನಿಯನ್ನ ಮೈಸೂರಿನಿಂದ ತ್ಯಾವರಕೊಪ್ಪ ಮೃಗಾಲಯಕ್ಕೆ 2022ರಲ್ಲಿ ಕರೆತರಲಾಗಿತ್ತು. 2 ಬಾರಿ ಗರ್ಭಧರಿಸಿದ್ದಾಗ ಮರಿ ಕೊನೆಯು ಸೆಳೆದಿದ್ವು. 3ನೇ ಬಾರಿಗೆ ಗರ್ಭಧರಿಸಿದ್ದ ಹಂಸಿನಿ ಮಾರ್ಚ್ 8ರಿಂದ ಆಹಾರ ತ್ಯಜಿಸಿತ್ತು. ಹೀಗಾಗಿ ಮಾರ್ಚ್ 19ರಂದು ಚಿಕಿತ್ಸೆ ನೀಡೋದಕ್ಕೆ ಹೋಗಿದ್ದ ಮೈಸೂರಿನ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿತ್ತು. ಗಂಭೀರ ಗಾಯಗೊಂಡಿದ್ದ ಸಮೀಕ್ಷಾ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ಇದೀಗ ಸೋಂಕಿಗೆ ತುತ್ತಾಗಿ ಬಳಲ್ತಾ ಇದ್ದ ನೀರಾನೆ ಹಂಸಿನಿ ಸಾವನ್ನಪ್ಪಿದೆ. ಇವತ್ತು ಮರಣೋತ್ತರ ಪರೀಕ್ಷೆ ಬಳಿಕ ನೀರಾನೆ ಹಂಸಿನಿಯ ಅಂತ್ಯಕ್ರಿಯೆ ನೆರವೇರಲಿದೆ. ಒಂದು PM ತಂಡನ ರಚಿಸಿ ಏನು ಇಶ್ಯೂ ಆಗಿತ್ತು ಹಂಸಿನಿಗೆ ಎಸ್ಪೆಷಲಿ, ಸೊ ಇನ್ನೊಂದು ಇಂಟ್ರಾಯುಟರೈನ್ ಫೀಟಲ್ ಡೆತ್ ಏನಾರ ಆಗಿತ್ತಾ ಅನ್ನೋದು PM ಮುಖಾಂತರನೇ ನಮಗೆ ಗೊತ್ತಾಗುತ್ತೆ. ವೆಟನರಿ ಟೀಮ್ ಪೋಸ್ಟ್ಮಾರ್ಟಮ್ ಮಾಡಿ ನೆಸೆಸರಿ ಇನ್ಫಾರ್ಮೇಷನ್ ಮತ್ತು ರಿಪೋರ್ಟ್ಸ್ ಕೊಡ್ತಾರೆ. ಶಿವಮೊಗ್ಗದ ಲಯನ್ ಸಫಾರಿ ಹಾಗೂ ಮೃಗಾಲಯದಲ್ಲಿ ಅನೇಕ ಸಮಸ್ಯೆ ಎದುರಾಗಿದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಗರ್ಭಿಣಿಯಾಗಿದ್ದ ನೀರಾನೆಗೆ ವೈದ್ಯ ಸಮೀಕ್ಷಾ ಚಿಕಿತ್ಸೆ ಕೊಡೋದಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡ್ರು. ಇದೀಗ ನೀರಾನೆ ಕೂಡ ಸಾವನ್ನಪ್ಪಿದ್ದು ಎಲ್ಲರನ್ನೂ ಆಘಾತಕ್ಕೆ ದೂಡಿದೆ. ಬಸವರಾಜ ಯರಗಣವಿ, TV9 ಶಿವಮೊಗ್ಗ.